We read in Romans 8:32 what God will do for you. ರೋಮ 8:32 ದೇವರು ಏನು ಮಾಡ್ತಾರೆ ಅಂತ ನಾವು ಓದ್ತೇವೆ. If you don't know this verse, this is a wonderful verse. You must really underline it in your Bible. ಈ ವಚನ ಗೊತ್ತಿಲ್ಲ ಅಂದ್ರೆ ಈ ವಚನನ ಗುರುತು ಮಾಡ್ಕೊಳ್ಳಿ, ಇದು ಅದ್ಭುತವಾದ ವಚನ. You must always know this verse, Romans 8:32. ರೋಮ 8:32 ನಿಮಗೆ ಯಾವಾಗಲೂ ನೆನಪಿರಬೇಕು ಈ ವಚನ. It's talking about the love of God. ಪ್ರೀತಿ, ದೇವರ ಪ್ರೀತಿಯ ಬಗ್ಗೆ ಹೇಳ್ತಾ ಇದೆ. And listen to this, it's a question here. ಇಲ್ಲಿ ಒಂದು ಪ್ರಶ್ನೆ ಇದೆ, ಕೇಳಿಸಿ. And you have to answer the question. ಆ ಒಂದು ಪ್ರಶ್ನೆನ ಉತ್ತರ ಕೊಡಬೇಕು. There are some verses in the Bible which are commandments. ಕೆಲವು ವಚನಗಳು ಆಜ್ಞೆಗಳಾಗಿದೆ. Some are promises. ಕೆಲವು ವಾಗ್ದಾನಗಳಿದೆ. But some promises are like questions that you must answer. ಕೆಲವು ವಚನಗಳು ಪ್ರಶ್ನೆಗಳಿದೆ, ಅದಕ್ಕೆ ನೀವು ಉತ್ತರ ಕೊಡಬೇಕು. So answer this question. ಉತ್ತರವನ್ನು ಕೊಡಿ. This is a question to you. ಈ ಪ್ರಶ್ನೆ ನಿಮ್ಮಲ್ಲಿಗೆ ಕೇಳಲ್ಪಟ್ಟಿದೆ. God, who did not spare his own son but gave him up for us. ಈ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೆ ಕೊಟ್ಟನಲ್ಲ. That you believe, right? ಅದನ್ನು ನಂಬ್ತಿರಲ್ಲ ನೀವು? If he did that, ಮಗನನ್ನು ಕೊಟ್ಟ ಮೇಲೆ won't he give everything else freely to us? ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ? That's a question. ಅದು ಒಂದು ಪ್ರಶ್ನೆ. Now you have to answer yes or no. ಅದಕ್ಕೆ ಹೌದೋ ಇಲ್ವೋ ಅನ್ನೋದು ನೀವು ಉತ್ತರ ಕೊಡಬೇಕು. Only two answers, yes or no. ಅಲ್ಲಿ ಎರಡೇ ಉತ್ತರ ಇರೋದು, ಹೌದು ಅಥವಾ ಇಲ್ಲ. He who gave his own son, don't you think he'll give all the other things which are worth less than his son? ಸ್ವಂತ ಮಗನನ್ನೇ ಕೊಟ್ಟ ಮೇಲೆ ಅದಕ್ಕಿಂತ ಕಡಿಮೆ ಬೆಲೆಯುಳ್ಳ ಹಲವಾರು ವಿಷಯಗಳನ್ನು ನಿಮಗೆ ಕೊಡೋದು. Is there anything more valuable than the son of God? ದೇವರ ಮಗನಿಗಿಂತ ಅಮೂಲ್ಯವಾದದ್ದು ಯಾವ್ದಾದ್ರು ಇದೆಯಾ? And if he gave his son for us, ಆತನ ಮಗನನ್ನೇ ನಮಗೆ ಕೊಟ್ಟ ಮೇಲೆ why won't he give us everything else? ಬೇರೆ ಎಲ್ಲ ಯಾಕೆ ಕೊಡೋದಿಲ್ಲ? Will he give it or not? ಕೊಡ್ತಾರಾ ಇಲ್ವೋ ಹೇಳಿ. What do you think? ಏನು ಯೋಚನೆ ಮಾಡ್ತೀರಾ ನೀವು? Say yes or no. ಹೌದು ಅಥವಾ ಇಲ್ಲ ಅಂತ ಹೇಳಿ. Yes or no? ಹೌದಾ ಇಲ್ವಾ? Okay, now it's easy to say yes here. ಇಲ್ಲಿ ಹೌದು ಅಂತ ಹೇಳೋದು ಬಹಳ ಸುಲಭ. Next week, ಬರೋ ವಾರ when you face a problem, ನಿಮಗೆ ಸಮಸ್ಯೆ ಬಂದಾಗ you should say yes. ಆ ಸಮಸ್ಯೆ ಬಂದಾಗ ನೀವು ಹೌದು ಅಂತ ಹೇಳಿ. That is the time to say yes. ಆವಾಗ ಹೌದು ಅಂತ ಹೇಳಬೇಕು. That's the time to remember what you said now. ನೀವು ಇವಾಗ ಹೇಳಿದ್ದನ್ನ ಆವಾಗ ನೆನಪಿಸ್ಕೊಳ್ಬೇಕು. And when you face a very difficult problem, ಬಹಳ ತುಂಬಾ ಸಮಸ್ಯೆ ಇದ್ದಾಗ say to yourself, ನಿಮಗಾಗಿ ನೀವು ಹೇಳ್ಕೊಳ್ಳಿ, God who gave his only son, ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನನಗೆ ಕೊಟ್ಟನು. won't he give us all these other things? ಎಲ್ಲ ಬೇರೆ ವಿಷಯಗಳನ್ನ ನನಗೆ ಕೊಡೋದಿಲ್ವಾ ಸಂಗತಿಗಳು? Yes. ಹೌದು. And how much will he charge for it? ಎಷ್ಟು ಅವರು ಬೆಲೆ ಮಾಡ್ತಾರೆ ಅದಕ್ಕೆ ಬೆಲೆ ಕಟ್ಟಬೇಕು. It's also written here. ಅದು ಕೂಡ ಕೊಟ್ಟಿದ್ದಾರೆ. How much do you have to pay? ಎಷ್ಟು ಕಟ್ಟಬೇಕು ನೀವು? Free. ಅದು ಒಂದು ಉಚಿತವಾಗಿ ಕೊಡ್ತಾರೆ. We all like to get something free, right? ನಾವು ಯಾವಾಗಲೂ ಉಚಿತವಾಗಿ ಪಡೆಯಲಿಕ್ಕೆ ಇಷ್ಟಪಡ್ತೀವಲ್ಲ? Anything that's free on the table we go and grab immediately before anybody else gets it. ಯಾವುದಾದ್ರೂ ಉಚಿತವಾಗಿ ಮೇಜಿನ ಮೇಲೆ ಇಟ್ಟಿದ್ರೆ ಅದು ಬೇಗ ಹೋಗಿ ತಗೊಳ್ಬೇಕು ಅಂತ ಯೋಚನೆ ಮಾಡ್ತೀವಲ್ಲ? So supposing I say on that table outside we have kept 10-100 rupee notes. First can take it free. ಸೊ ನಾನು ಈಗ ಹೀಗೆ ಹೇಳ್ತೀನಿ, ಹೊರಗಡೆ ಒಂದು ಮೇಜಿನ ಮೇಲೆ 10-100 ರೂಪಾಯಿ ನೋಟುಗಳನ್ನು ಇಟ್ಟಿದ್ದೀನಿ, ಉಚಿತವಾಗಿ ಮೊದಲು ಬಂದವರು ತಗೊಳ್ಬಹುದು. I think before the final prayer itself somebody will run. ಇಲ್ಲಿ ಪ್ರಾರ್ಥನೆ ಮುಗಿಯೋ ಮೊದಲೇ ಎಷ್ಟೋ ಜನ ಓಡೋಗ್ಬಿಡ್ತಾರೆ. Because it's free. ಯಾಕೆಂದ್ರೆ ಅದು ಉಚಿತವಾಗಿ ಸಿಗುತ್ತೆ. Why don't we run for the things God has given us freely? ಯಾಕೆ ದೇವರು ಉಚಿತವಾಗಿ ಕೊಡೋದಕ್ಕೆ ನಾವು ಓಡಬಾರದು? What has he given us freely? ಯಾವುದು ದೇವರು ಕೊಟ್ಟಿದ್ದಾರೆ ಉಚಿತವಾಗಿ? What does it say in your Bible, Kannada Bible? ಕನ್ನಡ ಬೈಬಲ್ ನಲ್ಲಿ ಏನಂತ ಹೇಳ್ತಾರೆ? All things ಎಲ್ಲವನ್ನು freely, ಸಮಸ್ತವನ್ನು ಉಚಿತವಾಗಿ. I believe that. ನಾನು ನಂಬುತ್ತೇನೆ. If you don't believe it, you don't get it. ನೀವು ನಂಬಿಲ್ಲ ಅಂದ್ರೆ ಅದು ನಿಮಗೆ ಸಿಗಲ್ಲ. See, believing is like giving a check in the bank. ನಂಬೋದು ಅಂದ್ರೆ ಒಂದು ಚೆಕ್ ನ ಬ್ಯಾಂಕ್ ನಲ್ಲಿ ಕೊಡೋ ಹಾಗೆ. If you keep the check in your house, you get 0. ನೀವು ಆ ಚೆಕ್ ನ ನೀವು ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಏನು ಸಿಕ್ಕಲ್ಲ, 0 ಸಿಗುತ್ತೆ. You give it in the bank, you get it. ನೀವು ಬ್ಯಾಂಕ್ ನಲ್ಲಿ ಕೊಟ್ರೆ ನಿಮಗೆ ಹಣ ಸಿಗುತ್ತೆ. Supposing somebody sends you a check 10,000 rupees and signs it. 10,000 ಯಾರೋ ಕೊಟ್ಟು ನಿಮಗೆ ಅದನ್ನ ಸೈನ್ ಮಾಡಿರ್ತಾರೆ. Why will you keep it in your house? ನಿಮ್ಮ ಮನೆಯಲ್ಲಿ ಯಾಕೆ ಇಟ್ಕೊಂತೀರಾ ಅದನ್ನ? You'll say this fellow is only making a fool of me. He doesn't have that money. ಯಾಕೆ ಇಟ್ಕೊಂತೀರಾ ಅಂದ್ರೆ ನೀವು ಈತ ನನ್ನನ್ನು ಮೂರ್ಖನನ್ನಾಗಿ ಮಾಡ್ತಾ ಇದ್ದಾನೆ, ನಿಜವಾಗ್ಲೂ ಕೊಡೋಲ್ಲ ಅಂತ. That's why you keep it in the house. ಅದರಿಂದ ಮನೆಯಲ್ಲಿ ಇಟ್ಕೊಂಡು. But if you really believe it, ನೀವು ನಿಜವಾಗಿ ನಂಬಿದ್ರೆ you'll go and give it in the bank. ನೀವು ಬ್ಯಾಂಕ್ ನಲ್ಲಿ ಹೋಗಿ ಕೊಡ್ತೀರಾ. And when God gives a promise, ದೇವರು ವಾಗ್ದಾನವನ್ನು ಕೊಟ್ಟಾಗ he can't really do it. ಅವ್ರು ನಿಜವಾಗ್ಲೂ ಮಾಡೋದಿಲ್ಲ. That's why you don't claim it. ಅದರಿಂದ ನೀವು ಪಡ್ಕೊಳ್ತೀರಾ. I want to tell you something. ನಾನು ಇನ್ನೊಂದು ಹೇಳ್ತೀನಿ. There are so many things you have missed in your life till today because you didn't believe God would do it for you. ನೀವು ಬಹಳಷ್ಟು ವಿಷಯಗಳನ್ನು ದೇವರಿಂದ ಪಡ್ಕೊಂಡಿಲ್ಲ ಇಂದು. ಯಾಕೆ ಅಂದ್ರೆ ನೀವು ನಂಬಿಲ್ಲ ದೇವರು. That's why Jesus tried his best to teach people God is a loving father.
ಅದರಿಂದ ದೇವರು ಸಾಧ್ಯವಾದಷ್ಟು ಜನರಿಗೆ ತಿಳಿಸಲಿಕ್ಕೆ ಪ್ರಯತ್ನ He can give you ಪಡುವರು. wisdom for all the complicated situations you ಎಲ್ಲ face. ಒಂದು ಸಮಸ್ಯೆಗಳಿಗೂ ದೇವರು ಜ್ಞಾನವನ್ನು ಒದಗಿಸ್ತಾರೆ. Do you have difficulty in some particular area? ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮಗೆ ಕಷ್ಟ Some ಇದೆಯಾ? family problem, ಮನೆ some ವಿಷಯದಲ್ಲಿ, sickness problem, ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆ, some difficult child, ಮಗುವಿನ ಸಮಸ್ಯೆ, or difficult daughter, difficult son, ಕಷ್ಟಕರ ಈ ಸಮಸ್ಯೆ ಇರುವಂತ ಮಗಳು, some problem in your school or college. ಯಾವುದೋ ಒಂದು ಕಾಲೇಜಿನಲ್ಲಿ ಶಾಲೆಯಲ್ಲಿ ತೊಂದರೆ. I want to tell you, no problem is too difficult for God. ದೇವರಿಗೆ ಯಾವ ಸಮಸ್ಯೆನೂ ದೊಡ್ಡದಲ್ಲ ಅಂತ ಹೇಳಿ You must have faith. ನಿಮಗೆ ನಂಬಿಕೆ ಇರಬೇಕು. I'm not saying God will solve the problem the way you think He should solve it. ನಾನು ಹೇಳ್ತಾ ಇರೋದು ನೀವು ಯೋಚನೆ ಮಾಡದ ಹಾಗೆ ದೇವರು ಆ ಸಮಸ್ಯೆನ ನಿವಾರಿಸ್ತಾರೆ ಅಂತಲ್ಲ. For example, ಉದಾಹರಣೆಗೆ, now after hearing this message, ಈ ಒಂದು ಬೋಧನೆಯನ್ನು ಕೇಳಿದ ನಂತರ some young man is going to say to God, ಒಬ್ಬ ಯೌವನಸ್ಥನು ದೇವರಿಗೆ ಹೇಳ್ತಾನೆ, Lord, that pretty girl, that's for me. ಆ ಒಂದು ಸುಂದರ ಹುಡುಗಿ ನನಗೆ ಬೇಕು. In Jesus' name, I claim it. ಯೇಸುವಿನ ಹೆಸರಲ್ಲಿ ನಾನು ಕೇಳ್ಕೊಂತೀನಿ. And you wait and wait for that girl to come and say yes. ಅವನು ಕಾಯ್ತಾ ಇರ್ತಾನೆ ಆ ಹುಡುಗಿ ಬಂದು ಸರಿ ಅಂತ ಹೇಳಿ. And then one day you hear the news she married somebody else. ಒಂದು ದಿವಸ ಅವನಿಗೆ ಗೊತ್ತಾಗುತ್ತೆ ಆ ಹುಡುಗಿ ಯಾರನ್ನೋ ಬೇರೆಯವ್ರನ್ನ ಮದುವೆ ಆಗಿಬಿಟ್ಲು ಅಂತ. See, what happened to all these wonderful things Brother Zach said in the meeting? ಈ ಬ್ರದರ್ ಝಾಕ್ ಎಷ್ಟೋ ಒಂದು ವಿಶೇಷ ಸಂಗತಿಗಳನ್ನ ಹೇಳಿದ್ರೆ ಅದೆಲ್ಲ ಏನಾಯ್ತು ಅಂತ ಕೇಳ್ತಾರೆ. And then finally after a few years you get married to another girl who is not so good looking. ಅವನು ಇನ್ನೊಂದು ಹುಡುಗಿಯನ್ನು ಮದುವೆ ಆಗ್ತಾನೆ, ಸುಂದರವಾಗಿ ಇಲ್ಲದೆ ಇರೋ ಹುಡುಗಿನ ನಂತರ. But as you live with her, ಆಕೆ ಜೊತೆ ಜೀವನ ಮಾಡಿ, you discover what a humble, God-fearing girl she is. ಆವಾಗ ಅವನಿಗೆ ಗೊತ್ತಾಗುತ್ತೆ ಎಷ್ಟು ದೀನ, ತಗ್ಗಿಸಿಕೊಳ್ಳುವ, ದೇವರಿಗೆ ಭಯಪಡುವಂತ ಹೆಂಡತಿ ಈಕೆ ಅಂತ. And then you hear news about that other pretty girl that she's always fighting with her husband. ಆಮೇಲೆ ಆ ಒಂದು ಸುಂದರ ಹುಡುಗಿ ಬಗ್ಗೆ ಕೇಳ್ತಾನೆ, ಆ ಗಂಡನ ಜೊತೆ ಯಾವಾಗಲೂ ಜಗಳ ಮಾಡ್ತಾಳೆ ಅಂತ. You say, Lord, thank you for saving me. ಆಮೇಲೆ ಹೇಳ್ತಾನೆ, ದೇವರೇ ಧನ್ಯವಾದ ನನ್ನನ್ನು ಕಾಪಾಡಿದ್ದಕ್ಕಾಗಿ. I prayed for some stupid thing and you didn't give it to me. ನಾನು ಒಂದು ಮೂರ್ಖತೆಗೆ ಕೇಳಿದ್ದೆ, ನಾನು ನೀನು ಕೊಟ್ಟಿಲ್ಲ, ಒಳ್ಳೇದಾಯ್ತು. I'm not saying all pretty girls are like that. ನಾನು ಹೇಳ್ತಾ ಇರೋದು ಸುಂದರವಾಗಿರೋರೆಲ್ಲ ಹಾಗಿರ್ತಾರೆ ಅಂತಲ್ಲ. But I'm saying sometimes when God doesn't give you something, ಕೆಲವು ಸಲ ದೇವರು ನಿಮಗೆ ಕೆಲವನ್ನ it's because He wants to give you something better. ಯಾಕೆ ಅಂದ್ರೆ ದೇವರು ಇನ್ನೂ ಉತ್ತಮವಾದದನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾರೆ. ಅದರಿಂದ that was a beautiful shiny paper wrapping. ಆ ಒಂದು that pretty girl, ಆ ಒಂದು ಸುಂದರವಾದ ಹುಡುಗಿ ಒಂದು ಪಟ್ಟಣವನ್ನ ಕಟ್ಟುತ್ತರ, ಒಂದು ಸುಂದರವಾದ nice beautiful wrapping paper and ribbon and all that. That's the pretty face. ಆ ಒಂದು ಹಾಳೆಯಿಂದ, ಸುಂದರವಾದ ಹಾಳೆಯಿಂದ ಕಟ್ಟಲ್ಪಟ್ಟಿದೆ, ಅದು ಸುಂದರವಾಗಿದೆ. And inside was just a stone. ಒಳಗಡೆ ಒಂದು ಕಲ್ಲಿರಬಹುದು. But here what God gave you was some wrapping like a newspaper wrapped up and given to you. That's your wife He gave you. ಇಲ್ಲಿ ಒಂದು ನ್ಯೂಸ್ ಪೇಪರ್ ನಿಂದ ಕಟ್ಟಿರೋ ಹಾಗೆ ಒಂದು ರ್ಯಾಪಿಂಗ್ ಇರುತ್ತೆ. ಆದ್ರೆ ಅದು ಅನ್ನ ದೇವರು ಕೊಟ್ಟಿದ್ದಾನೆ. Inside was a diamond. ಒಳಗಡೆ ನೋಡಿದ್ರೆ ಅದರ ಒಳಗಡೆ ಒಂದು ವಜ್ರ ಇದೆ. Now which would you prefer, a diamond wrapped up in a newspaper or some cheap stone wrapped up in beautiful brown, shiny blue paper? ಇಲ್ಲಿ ಯಾವುದನ್ನ ಆರಿಸ್ಕೊಂತೀರಾ? ಒಂದು ವಜ್ರ ನ್ಯೂಸ್ ಪೇಪರ್ನಲ್ಲಿ ಸುತ್ತಿರೋದು, ಇಲ್ಲ ಅಂದ್ರೆ ಒಂದು ಕಲ್ಲು, ಒಂದು ಹಾಳೆಯಲ್ಲಿ ಒಂದು ಒಳ್ಳೆಯ ಪೇಪರ್ನಲ್ಲಿ ಸುತ್ತಿರುವಂಥದ್ದು? You want to pray about that and think what you should do? ನೀವು ಏನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀರಾ ಇವಾಗ? I'm just telling you that sometimes what looks on the outside is not the same inside. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಹೊರಗಡೆಯಿಂದ ಏನು ಕಾಣಿಸುತ್ತೋ ಯಾವಾಗಲೂ ಅದು ಒಳಗಡೆ ನಿಜ ಆಗಿರೋದಿಲ್ಲ. If God doesn't give you something, it's because He wants to give you something better. ದೇವರು ಕೆಲವು ಸಲ ನಿಮಗೆ ಕೆಲವನ್ನು ಕೊಡದೇ ಇರಬಹುದು. ಯಾಕೆ ಅಂದ್ರೆ ಅದಕ್ಕಿಂತ ಉತ್ತಮವಾದನ್ನು ಕೊಡಲು ಬಯಸ್ತಾರೆ. Healing, for example, is an excellent thing. ಗುಣಪಡಿಸುವುದು ಅದು ಬಹಳ ಅದ್ಭುತವಾದ ಒಳ್ಳೆಯದು. Even the apostle Paul, God didn't give it because He gave him something better than that. ಅಪೊಸ್ತಲರ ಪೌಲನಿಗೆ ದೇವರು ಕೊಡಲಿಲ್ಲ ಒಂದ್ಸಲ, ಅದಕ್ಕಿಂತ ಉತ್ತಮವಾದದ್ದನ್ನು ಕೊಟ್ಟರು. He says, you get healing, you become proud. ನಿನಗೆ ಒಂದು ಸ್ವಸ್ಥತೆ ಸಿಕ್ಕಿದ್ರೆ ನೀನು ಅಹಂಕಾರಿ ಆಗ್ತೀಯ. I'll keep you sick and humble. Paul, which do you want? ನಾನು ನಿನಗೆ ಅನಾರೋಗ್ಯ ಕೊಡ್ತೀನಿ, ಆದ್ರೆ ನೀನು ದೀನನಾಗಿರ್ತೀಯ, ಯಾವುದು ಬೇಕು ನಿನಗೆ? Paul said, I'm happy. Give me humility. That's more important. ಪೌಲನು ಹೇಳಿದ, ನನಗೆ ದೀನತ್ವ ಕೊಡು, ಅದು ಬಹಳ ಮುಖ್ಯ. So we need to understand that God is not a foolish father. ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ದೇವರು ಒಂದು ಮೂರ್ಖ ತಂದೆಯಲ್ಲ. So what is this verse I asked you to remember? ಯಾವ ವಚನ ನಾವು ಯಾವಾಗಲೂ ನೆನಪಿಸ್ಕೊಳ್ಬೇಕು ಅಂತ ಹೇಳಿದೆ? ರೋಮ 8:32. ಈ 32. Don't forget that. ಅದನ್ನ ಮರ್ತುಕೊಳ್ಬೇಡಿ. Romans 8:32. ರೋಮ 8:32.